ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಶನಿವಾರ. ಇವತ್ತು ಎಡಿಟಿಂಗ್ ಮಾಡ್ತೀನಿ. ಇವತ್ತು 8 ದಿವಸದ ಲಾಗು. ಇವತ್ತು ಬಂದು ಮಗಳಿಗೆ ಎಕ್ಸಾಮ್ ಇತ್ತು. ಮಗನ ಕೂಡ ಸ್ಕೂಲ್ ಇತ್ತು. ಮಗ ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದ. ಮಗಳು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದು. ಹಸ್ಬೆಂಡ್ಗೆ ಇವತ್ತು ಲೀವ್ ಇತ್ತು, ಮನೆಯಲ್ಲೇ ಇದ್ದಾರೆ. ಹಾಗೆ ಮಗಳನ್ನ ಕರ್ಕೊಬರ್ಬೇಕಂದ್ರೆ ಒಂದು ವಾಟರ್ ಮೆಲನ್ ತಂದಿದ್ರು. ಹಾಗೆ ಕುಯ್ಕೊಂಡು ಎಲ್ಲರೂ ತಿಂದ್ವಿ. ಈಗ ಸಾಯಂಕಾಲ 5:30, 6 o'clock ಆಗಿದೆ ಟೈಮು. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ನಿನ್ನೆ ಶುಕ್ರವಾರ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಅದರಿಂದ ಹಸ್ಬೆಂಡು ಇವತ್ತೆಲ್ಲರೂ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೇಳಿದರು. ಅದಕ್ಕೋಸ್ಕರ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತಿನ ವಿಡಿಯೋ ಹೇಗಿರುತ್ತೆ ಏನು ಅನ್ನೋದನ್ನ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗು, ಮತ್ತು ಶಾಪಿಂಗ್ ಹೋಗಿದ್ವಿ, ತರಕಾರಿ ಶಾಪಿಂಗ್ಗೆ, ಗ್ರೋಸರಿ ಶಾಪಿಂಗಲ್ಲ, ಸ್ವಲ್ಪ ತರಕಾರಿ ತೊಗೊಂಡು ನಂತರ ಇವತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ವಿಷಯ ಏನು ಅನ್ನೋದು ಕೂಡ ಮುಂದೆ ಗೊತ್ತಾಗುತ್ತೆ ನಿಮಗೂ. ನಮ್ಮ ಏನು ಸುಮಾರು 8 ವರ್ಷದ ಕನಸು ಅದು. ಆ ಒಂದು 8 ವರ್ಷದ ಕನಸು ಕೂಡ ನಮ್ಮಲ್ಲಿ ಇವತ್ತು ಈ ಒಂದು ತಿಂಗಳಲ್ಲಿ ಈಡೇರಿದೆ. ಏನು ಕನಸದು, ಏನು ಈಡೇರಿತು ಅನ್ನೋದು ಕೂಡ ನಾನು ತಮ್ಲೇನಲ್ಲಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೋಡೋಣ ಬನ್ನಿ, ಏನದು ಎತ್ತ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ದೇವಸ್ಥಾನ ಹತ್ರ ರೀಚ್ ಆದ್ವಿ. ನಾವು ಬಂದಿದ್ದೀವಿ ಇವತ್ತು ಶನಿಮಾತ್ಮನ ದೇವಸ್ಥಾನಕ್ಕೆ. ಇವತ್ತು ಶನಿವಾರ ಆದ್ದರಿಂದ ಹಸ್ಬೆಂಡು ಅಲ್ಲೇ 2-3 ಡೇಸ್ ಹಿಂದೆನೇ ಹೇಳಿದರು, ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಆಳೆ ತುಂಬ ತಿಂಗಳುಗಳೇ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಶನಿಮಾತ್ಮನ ದೇವಸ್ಥಾನಕ್ಕೆ ಬಂದು. ಹೆಚ್ಚಿಗೆ ಶನಿಮಾತ್ಮನ ದೇವಸ್ಥಾನಕ್ಕೆ ಏನು ಬರಲ್ಲ, ಹೋದರೆ ಗಣೇಶನ ಟೆಂಪಲು, ಇಲ್ಲಾಂದರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಿದ್ವಿ. ಅದೇ ಥರ ಅಲ್ಲಿಂದ ನೆಕ್ಸ್ಟ್ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬರೋದು, ಇಲ್ಲಿ ಬರ್ತಾಯಿತ್ತು. ಚಾಮುಂಡೇಶ್ವರಿ ದೇವಸ್ಥಾನದ ಒಳಗಡೆ ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗಾಗುತ್ತೆ. ಮತ್ತು ಒಂಥರ ಕೂಲಾಗಿರ್ಬೋದು, ಮೈಂಡೆಲ್ಲ ಫ್ರೀಯಾಗಿ. ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಒಂಚೂರು ಸೌಂಡ್ ನೋಡಿದ್ರೆ ಒಂದೊಂದು ದೇವಸ್ಥಾನಗಳಿಗೆ ಹೋದರೆ ಆ ಗಂಟೆ ಸೌಂಡು, ಮತ್ತು ಪೂಜೆ ಸೌಂಡು, ಮತ್ತು ಜನಗಳ ಶಬ್ದ ಈ ಥರನೇ ಇರುತ್ತೆ. ಆದರೆ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಬಂದರೆ ಮಾತ್ರ ಎಷ್ಟು ಪೀಸ್ಫುಲ್ಲಾಗಿರುತ್ತೆ. ದೇವಸ್ಥಾನ ಅಂದರೆ ಅಷ್ಟು ಪೀಸ್ಫುಲ್ಲಾಗಿರುತ್ತೆ. ಒಂಥರ ಖುಷಿ ಆಗುತ್ತೆ ಈ ದೇವಸ್ಥಾನ ಬರೋಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಹೊರಗಡೆ ಬಂದಾಯಿತು. ಇಲ್ಲೊಂದು ಸಭಾಮಂಟಪ ಅಂತ ಮಾಡಿದ್ದಾರೆ. ಅಲ್ಲಿ ಮಗಳು ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ದಾಳೆ. ಅದನ್ನೆಲ್ಲ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಶಾರ್ಟ್ಸಲ್ಲಿ. ಹಾಗೆ ಪೂಜೆ ಎಲ್ಲ ಮಾಡಿಸಿದ್ರೆ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಒಳಗಡೆ ಒಂದು ನಿಂಬೆಹಣ್ಣು ಮತ್ತು ಹೂವು ಎಲ್ಲ ಕೊಡ್ತಾರೆ. ಹಾಗೆ ಅದನ್ನು ಕೂಡ ಇಸ್ಕೊಂಬಂದಿದ್ವಿ. ಮಗಳಿಗೆ ಕೊಟ್ಟಿರಲಿಲ್ಲ, ಹಸ್ಬೆಂಡಿಗೆ ಕೊಟ್ಟಿದ್ರು, ನಮಗೆ ಕೊಟ್ಟಿದ್ರು. ನನಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಇಸ್ಕೊಂಬಂದು ಅಲ್ಲಿ ದೇವ್ರ ಹತ್ರ ಎಲ್ಲ ಇದು ಮಾಡ್ತಾಯಿದ್ಲು. ಇವಾಗ ನಾವು ಬಂದ್ವಿ ತರಕಾರಿ ತೊಗೊಳ್ಳೋಣ ಅಂದ್ಬಿಟ್ಟು. ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ನೋಡಿ, ಎಷ್ಟು ಫಾಸ್ಟಾಗಿ ಓಡೋಗಿ ವಿಡಿಯೋ ಮಾಡಿದ್ದಾಳೆ. ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಆ ಥರ ಮಾಡಿದ್ದಾಳೆ. ನಾವು ಒಂದು ಸತಿ ತೊಗೊಂಡೋಗಿ ಇಟ್ಕೊಬಿಡ್ತೀವಿ ತರಕಾರಿನ. ಆಲೇ ತುಂಬ ತಿಂಗಳುಗಳಾಗಿತ್ತು. ನಾನೇ ಹೋಗಿ ತೊಗೊಂಬರ್ತಾಯಿದ್ದೆ. ಇವತ್ತು ಹಸ್ಬೆಂಡು ಹಾಗೆ ಹಿಂಗೆ ಹೋಗ್ತೀವಲ್ವ, ಹಾಗೆ ತೊಗೊಬರೋಣ ಅಂದ್ಬಿಟ್ಟು ಹೇಳಿದರು. ಹಾಗೆ ತರಕಾರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಒಂದು ಸತಿ ತೊಗೊಂಡೋಗಿ ಇಟ್ಕೋಬೇಕು ಹಸ್ಬೆಂಡ್ಗೆ. ಅವಾಗವಾಗ ತರೋದು ಅದೆಲ್ಲ ಇಷ್ಟ ಆಗೋಲ್ಲ. ನೋಡಿ ಎಷ್ಟು ತರಕಾರಿ ತಗೊಬಂದಿದ್ದೀವಿ ಅನ್ನೋದು. ಇದೇನಿಲ್ಲ ಅಂದರೂ ಒಂದು 20 ದಿವಸ ಮೇಲೆ ಬರುತ್ತೆ. ಇಷ್ಟು ತರಕಾರಿ ತೊಗೊಂಬಂದ್ವಿ. ಸ್ವಲ್ಪ ಬೀಟ್ರೋಟು ಜಾಸ್ತಿ ಇದೆ, ಏಕೆಂದರೆ ಹಸ್ಬೆಂಡ್ಗೆ ನೈಟ್ ಹೊತ್ತು ಬೀಟ್ರೋಟ್ ಜ್ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ದೀವಿ. ಮನೆಗೆ ಬಂದಮೇಲೆ ಸ್ವಲ್ಪ ಇವತ್ತು ಪಾಯಸ ಮಾಡೋಣ, ಸ್ವೀಟ್ ಏನಾದರೂ ಮಾಡೋಣ ಅಂತ ಅನ್ಕೋತಿದ್ದೆ. ಹಾಗೆ ಪಾಯಸ ಮಾಡೋಣ, ಹಾಲು ಖೀರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ರೈಸ್ ಕೂಡ ಆಯಿತು, ಮತ್ತು ಮುದ್ದೆ ಕೂಡ ಇಟ್ಟಿದ್ದೀನಿ. ಮುದ್ದೆ ಕೂಡ ಬೇಯ್ತಾ ಇದೆ. ನುಗ್ಗೆಕಾಯಿ ಬೇಳೆ ಹಾಕಿ ಹುಳಿ ಸಾಂಬಾರು ಮಾಡಿದ್ದೆ, ಅದಿತ್ತು. ಅದ್ರ ಜೊತೆ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದಿದ್ವಿ, ಅದನ್ನು ಮಾಡೋಣ
ಸೈಡ್ಸ್ಗೆ ಚೆನ್ನಾಗಿರುತ್ತೆ ಸಾಂಬಾರು ಜೊತೆ ಅಂದ್ಬಿಟ್ಟು ಮಾಡಿದ್ದೆ. ಅಲ್ಲಿಗೆ ನೈಟ್ ಲಾಗ್ ಎಂಡ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಬೆಳಗ್ಗೆ ಭಾನುವಾರ ಬೆಳಗ್ಗೆ ತಿಂಡಿಗೆ ಬಂದು ಉಪ್ಪಿಟ್ಟು ಮಾಡಿದೆ, ಮತ್ತು ರಾತ್ರಿ ಪಾಯಸ ಮಾಡಿದ್ನಲ್ಲ ಅದನ್ನ ಯಾರೂ ತಿಂದಿಲ್ಲ. ಅದಕ್ಕೋಸ್ಕರ ಅದ್ರ ಜೊತೆ 2 ಬಜ್ಜಿ, ಪಾಯಸ, ಉಪ್ಪಿಟ್ಟೆಲ್ಲ ಹಾಕ್ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ. ನೀರು ಹಾಕಬೇಕು, ಗೊಲೆ ಬಿಡಬೇಕು, ಕಲಿಯೋದೆಲ್ಲ. ಆಮೇಲೆ ಅಪ್ಪನ ಜೊತೆ ಮಗಳು ಸ್ವಲ್ಪ ಲೇಟಾಗಿ ಎದ್ದಿದ್ಲು, ಆದ್ದರಿಂದ ರಜಕ್ಕೆ ಊರಿಗೆ ಹೋಗ್ತಿಲ್ಲ, ಅಲ್ಲೆಲ್ಲ ಕೆಲಸ ಮಾಡು ಅಂತ ಹೇಳ್ತಾಯಿದ್ರು ಹಸ್ಬೆಂಡು. ಈ ವಿಡಿಯೋ ಬಂದು ಮಂಗಳವಾರ ಸಾಯಂಕಾಲದಲ್ಲಾಗು ಊರಿಗೆ ಮಣ್ಣಿಗೆ ಹೋಗಿದ್ವಲ್ಲ, ಅದೇ ನಮ್ಮ ಭಾವನ ಹೆಂಡತಿ ತೀರ್ಕೊಂಡಿರಲ್ಲ, ಅವ್ರು ಮಣ್ಣಿಗೆ ಹೋಗಿ ಬಂದಮೇಲೆ ನೈಟು ಊಟಕ್ಕೆ ಬಂದು ರೈಸ್ ಇತ್ತು, ಸಾಂಬಾರಿತ್ತು, ಅದ್ರ ಜೊತೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಇದು ಸೌತೆಕಾಯಿ ಎಲ್ಲ ಇತ್ತಲ್ವ, ಅದಕ್ಕೆ ನಾನು ಕೋಸಂಬರಿ ಥರ ಮಾಡಿದ್ದೆ ನೈಟ್ ಡಿನ್ನರ್ಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬುಧವಾರ ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಆಲೂಗೆಡ್ಡೆ ಗ್ರೇವಿ ಮಾಡಿದ್ದೆ. ಇವತ್ತು ಸ್ವಲ್ಪ ಇವತ್ತಿನ ವಿಡಿಯೋದಲ್ಲೇ ಇಂಟ್ರೆಸ್ಟಿಂಗ್ ಆದಂಥ ಒಂದು ತುಂಬ ವರ್ಷಗಳ ಕನಸು ಈಡೇರಿದಂಥ ದಿನ ಅಂತ ಹೇಳಿದೆ ಫಸ್ಟ್ ಸ್ಟಾರ್ಟಿಂಗಲ್ಲೇ. ಏನು ಕನಸು ಅದು ಅನ್ನೋದನ್ನ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಬುಧವಾರ ಟೈಮ್ ಆಗಿದೆ ಇವಾಗ 11:45, 12 o'clock ಆಗಿದೆ. ಏನು ಅದು ಖುಷಿ ವಿಷಯ ಮತ್ತು ಒಂದು ಕನಸು ಏನು ಅನ್ನೋದನ್ನ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಏನು ಓಪನ್ ಮಾಡ್ತಾಯಿದ್ದಾರೆ ಅನ್ನೋದು. ನಮ್ಮ ಮನೆ ಕಟ್ಟಿ ಆಳೆ ಸುಮಾರು 8 ವರ್ಷ ಕಂಪ್ಲೀಟ್ ಆಯಿತು. 8 ವರ್ಷ ಕಂಪ್ಲೀಟಾಗಿ ಫೆಬ್ರವರಿ 24ಗೆ 9ನೇ ವರ್ಷ ಇವಾಗ ರನ್ನಿಂಗ್ ನಡೀತಾ ಇದೆ. 8 ವರ್ಷಗಳಿಂದ ನಾವು ತುಂಬ ಪ್ರಯತ್ನ ಪಟ್ಟಿದ್ದೀವಿ ಇದನ್ನ ಮಾಡಿಸೋದಕ್ಕೆ ಅಂದ್ಬಿಟ್ಟು. ಹಾಗೇ ಇರಲಿಲ್ಲ, ಇವಾಗ ಅದಕ್ಕೆ ಟೈಮ್ ಕೂಡ ಬಂತೋ ಏನೋ ಗೊತ್ತಿಲ್ಲ. ಸಡನ್ನಾಗಿ ಇಮಿಡಿಯೇಟಾಗಿ ಇಷ್ಟು ವರ್ಷ ಕಷ್ಟ ಇಷ್ಟೆಲ್ಲ ಟ್ರೈ ಮಾಡಿದ್ದೀವಿ, ಅಷ್ಟುಟ್ರು ಕೂಡ ನಾವು ಟ್ರೈ ಮಾಡಲಿಲ್ಲ, ಅಷ್ಟು ಬೇಗ ಈ ಕೆಲಸ ಆಯಿತು. ಅದೇ ಹೇಳ್ತಾರಲ್ಲ, ಎಲ್ಲದಕ್ಕೂ ಟೈಮ್ ಕೊಡಬೇಕು, ನಾವೆಷ್ಟೇ ಕಷ್ಟಪಟ್ಟರು ಅದು ಆಗುವಾಗಲೇ ಆಗೋದು ಅಂತ. ನಿಜವಾಗ್ಲೂ ಅದೇ ಥರ ಆಯಿತು ಇದು ಈ ಒಂದು ಕೆಲಸ ಅಂತಲೇ ಹೇಳ್ತೀನಿ. ಹಸ್ಬೆಂಡ್ ಎಷ್ಟೋ ಪ್ರಯತ್ನ ಪಟ್ಟಿದ್ದಾರೆ, ಮಾಡಿಸ್ಬೇಕು ನಾನು ಇದನ್ನು ಹಾಕಿಸ್ಬೇಕು ನಮ್ಮ ಮನೆ ಮೇಲೆ ಅಂತ. ಆದರೆ ಹಾಕೋಕ್ಕೆ ಆಗಿಲ್ಲ. ನೋಡಿ ಇವಾಗ ನಾನು ತೋರಿಸ್ತೀನಿ ಕ್ಲಿಯರಾಗಿ ಏನು ಅದು ಎತ್ತ ಅಂತ. ಆಲ್ರೆಡಿ ಗೆಸ್ ಮಾಡಿರ್ತೀರಿ ಏನು ಅನ್ನೋದು. ತೋರಿಸಿ ಒಂದು ನಿಮಿಷ ಈ ಕಡೆ. ಓಕೆ, ನೋಡಿದ್ರಿ ಅಲ್ವಾ ಏನದು ಅಂತ. ಹೌದು, ಅದು ಮನೆ ನೇಮಿಂಗ್ ಪ್ಲೇಟು. 8 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹಸ್ಬೆಂಡು. ಫಸ್ಟ್ ಆ ಬೋರ್ಡ್ ಮಾಡಿಸಾಕಬೇಕು, ನಮ್ಮಮ್ಮನ ಬೋರ್ಡ್ ಮಾಡಿಸಾಕಬೇಕು ಅಂತ. ನಿಜವಾಗ್ಲೂ ಎಷ್ಟು ಟ್ರೈ ಮಾಡಿದ್ದೀವಿ ಅಂದರೆ ಅಷ್ಟು ಟ್ರೈ ಮಾಡೋದು ಆಗೇ ಇಲ್ಲ. ಕೊನೆಗೆ 9ನೇ ವರ್ಷಕ್ಕೆ ಆ ಒಂದು ಕೆಲಸ ಸಕ್ಸಸ್ ಆಗಿದೆ. ಒಂಥರ ಖುಷಿ ಕೊಡ್ತಾಯಿದೆ. ಇದೇ ಒಂದು ಖುಷಿ ಅಂತ ಹೇಳ್ತೀನಿ. ಒಬ್ಬೊಬ್ರಿಗೆ ಒಂದೊಂದು ಥರ ಖುಷಿ ಇರುತ್ತೆ, ಆದರೆ ನಮಗಿಂತ ಹೆಚ್ಚಾಗಿ ಹಸ್ಬೆಂಡ್ಗೆ ಇದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ತೀನಿ. ಅವ್ರ ಕೈಲಿ ಮಾತಾಡ್ಸೋಣ ವಿಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡಿಸ್ಕೊತೀನಿ ಅವ್ರ ಕೈಲಿ, ಏಂತಿಗೆ ಈ ಥರ ಹಾಕ್ಸಿರೋದು ಏನು ಅನ್ನೋದು. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ಸ್ತಾರೆ, ಒಬ್ಬೊಬ್ಬರು ಅವರು ಮಕ್ಳುಗಳ ಹೆಸ್ರು ಹಾಕ್ತಾರೆ, ದೇವ್ರುಗಳ ಹೆಸ್ರು ಹಾಕ್ತಾರೆ, ಅವ್ರಿಗೇನು ಇಷ್ಟ ಆಗುತ್ತೋ ಆ ಥರ ಹಾಕ್ತಾರೆ. ಆದರೆ ನಾವು ಈ ಒಂದು ಬೋರ್ಡನ್ನ ಮಾಡಿಸಿ ಹಾಕ್ತಾಯಿದ್ದೀವಿ ಮನೆಗೆ. ನಾವು ಗೃಹಪ್ರವೇಶದಲ್ಲಿ ಒಂದು ಗೃಹಪ್ರವೇಶದ ಕಾರ್ಡ್ ಹೊಡ್ಸಿದ್ದಾಗಲೂ ಕೂಡ ಅದರಲ್ಲಿ ಈ ನೇಮೇ ಹಾಕ್ಸಿದ್ದು, ಅಮ್ಮನ ಮಡಿಲು ನಿಲಯ ಅಂತ. ಏನಕ್ಕೆ ಆ ಥರ ಹೆಸರಿಟ್ಟಿದ್ದೀವಿ ಏನು ಅನ್ನೋದನ್ನ ಹಸ್ಬೆಂಡ್ ಕೈಲೇ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಶೇರ್ ಮಾಡ್ಕೊತೀನಿ. ಇವತ್ತು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಲಿಯೋ ಸಿಂಹ ಅಂತೂ ಬಡ್ಕೊತಾಯಿದ್ರು ಅದು ಸೌಂಡ್ಗೆ. ನೋಡಿ ಇದೇ ನಮ್ಮ ಮನೆ ಹೊರಗಡೆಯಿಂದ ಇವತ್ತು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಸದ್ಯದಲ್ಲೇ ನಿಜವಾಗ್ಲೂ ಮನೆ ತುಂಬ ಜನ ಕೇಳ್ತಾಯಿದ್ದಾರೆ ಮನೆ ಹೋಮ್ ಟೂರ್ ಮಾಡಿ ಅಂತ. ಸದ್ಯದಲ್ಲೇ ಒಳಗಡೆ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋ ಮಾಡಿ. ಸದ್ಯಕ್ಕೆ ಇವಾಗ ಹೊರಗಡೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಹೇಗಿದೆ ಅನ್ನೋದನ್ನ. ನಮ್ಮ ಮನೆ ಅನ್ನೋದಕ್ಕಿಂತ ನಮ್ಮೆಲ್ಲರ ಮನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಎಲ್ಲ ಕ್ಲಿಯರಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಮುಂದೊಂದು ದಿನ ಹಸ್ಬೆಂಡ್ ಕೈಲೇ ಎಲ್ಲ ಶೇರ್ ಮಾಡಿಸ್ತೀನಿ ನಿಜವಾಗ್ಲೂ.
ಇವಾಗ ಎಲ್ಲ ಹೋಲೆಲ್ಲ ಮಾಡಿ ಇವಾಗ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ. ತುಂಬ ಕಷ್ಟ ಆಯಿತು ಇದು ನೇಮಿಂಗ್ ಪ್ಲೇಟ್ ಹಾಕೋಕ್ಕೆ, ಏಕೆಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಏನೂ ಇಲ್ಲ ಸಪೋರ್ಟಿವ್ ಆಗಿ. ಮತ್ತು ಅವರು ಕೇಳಿದ್ರು ನಾನು ಕೂಡ ಫಸ್ಟು ಲೊಕೇಶನ್ ಎಲ್ಲ ತೋರಿಸಿರ್ಲಿವ ಇದನ್ನ ಜಾಗ ಎಲ್ಲ ತುಂಬ ಕಷ್ಟ ಆಗ್ತಾಯಿದೆ ಮೇಡಮ್ ಅಂತ. ಏನು ಮಾಡೋಕ್ಕಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಾಕ್ಬಿಡಪ್ಪ ಅಂತ ಹೇಳಿದೆ ಅವ್ರಿಗೆ. ಪಾಪ ನಿಧಾನವಾಗಿ ಕೆಲಸ ಮಾಡಿದ್ರು. ಬೇಗ ಎಷ್ಟು ಒಂದು 10-15 ನಿಮಿಷದಲ್ಲಿ ಆಗೋ ಕೆಲಸನ ಒಂದು 2 ಅವರೇನೋ ತೊಗೊಂಡ್ರು ಅವರು. ಏಕೆಂದರೆ ಅಲ್ಲಿ ಬಗ್ಗಿ ಕೂಡ ಮಾಡೋಕ್ಕಾಗೋದಿಲ್ಲ, ಏನಿಲ್ಲ, ಸಪೋರ್ಟಿವ್ ಏನೂ ಇಲ್ಲ ಅಲ್ಲಿ. ಹಿಂಗೆ ನಿಧಾನವಾಗಿ ಮಾಡಿ ಹಾಕಿದ್ರು. ಒಂಥರ ಖುಷಿ ಆಯಿತು ಎಲ್ರಿಗೂ. 8 ವರ್ಷದ ಕನಸು ಒಂದು ಈಡೇರಿದಾಗ ಖುಷಿ ಸಹಜ ಅಲ್ವಾ, ಖುಷಿ ಹಾಗೇ ಆಗುತ್ತೆ. ನಮ್ಮ ಮನೆ ಹೆಸರು ಅಮ್ಮನ ಮಡಿಲು ಅಂತ, ನಂಬರ್ 143 ನಮ್ಮ ಮನೆ ನಂಬರು ಕೂಡ. ಅದರಲ್ಲಿ 143ಲಿ ಒಂದು ಸೀಕ್ರೆಟ್ ಕೂಡ ಇದೆ. ಏನು ನೋಡೋಣ, ಗೆಸ್ ಮಾಡಿ. ಈ ವಿಡಿಯೋದಲ್ಲಿ ಹೇಳ್ಕೊತಿದ್ದೆ, ಆದರೆ ನೀವು ಕೂಡ ಗೆಸ್ ಮಾಡಿ ನೋಡೋಣ. 143 ಅಂತ ಕೂಡ ಇದೆ, ಏನು ಅದು ಅನ್ನೋದನ್ನ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಗೊತ್ತಾಗುತ್ತೆ, ಇಂಥವ್ರಿಗೆಲ್ಲ ಗೊತ್ತಾಗಿದೆ ಅದೇನು ಅನ್ನೋ ಸೀಕ್ರೆಟು ಅನ್ನೋದನ್ನ ಅಂತ. ಫೈನಲಿ 2 ಹೋಲ್ ಮಾಡಿ ಹಾಕಿದ್ದಾರೆ. ಇನ್ನು ಕೆಳಗಡೆ ಎಲ್ಲ ಮಾಡಬೇಕು, ಅದು ತುಂಬ ಕಷ್ಟ ಆಗ್ತಾಯಿದೆ ಪಾಪ. ಆಮೇಲೆ ಲಾಸ್ಟಲ್ಲಿ ನಾನು ಆ ಗೇಟೆಲ್ಲ ಓಪನ್ ಮಾಡಿ ಇಟ್ಕೊಂಡೆ. ಆಮೇಲೆ ಅವರು ನಿಂತ್ಕೊಂಡು ಸ್ವಲ್ಪ ಸಪೋರ್ಟಿವ್ ಆಗಿ ಸಿಕ್ತು, ಮಾಡಿದ್ರು ಕೆಲಸ. ಏಕೆಂದರೆ ಅವರೊಬ್ಬರೇ ಬಂದಿದ್ದು, ಹೆಲ್ಪರ್ ಕೂಡ ಯಾರೂ ಇರಲಿಲ್ಲ. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ಯಾಕೆಂದರೆ ಒಬ್ಬರೇ ಮಾಡುವಾಗ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಇವಷ್ಟೇ ಕೇಳಿದೆ ಹೆಲ್ಪ್ ಏನಾದರೂ ಬೇಕಾ ಅಂತ. ಅವರು ಬೇಡ ಅಂತ ಅಂದರು, ಅವರೇ ಮಾಡೋಕ್ಕೆ ಹೋದರು. ಆಮೇಲೆ ಗೊತ್ತಾಯ್ತು ಅವ್ರಿಗೂ ಕಷ್ಟ ಆಗ್ತಾಯಿದೆ ಹೆಲ್ಪ್ ಮಾಡೋದಕ್ಕೆ ಅಂತ. ಆಮೇಲೆ ಕೆಳಗಡೆ ಎಲ್ಲ ಫಿಟ್ಟಿಂಗ್ ಮಾಡಬೇಕಾದ್ರೆ ಅದಾಗಲಿಲ್ಲ, ಅದು ತಿರ್ಗಾ ಮತ್ತೆ ಓಪನ್ ಮಾಡಿ ಮತ್ತೆ ಹಾಕಿದ್ರು. ಫೈನಲಿ ಮುಗಿಸಿದ್ರು ಅವರು ಕೂಡ ಕಷ್ಟಪಟ್ಟು. ಇದು ಬಂದು ಮಂಗಳವಾರನೇ ಬರಬೇಕಾಗಿದ್ದಿದ್ದು, ನಾವು ಸಾವ್ಗೆ ಹೋಗಿದ್ವಲ್ಲ ಅವತ್ತು. ಹಂಗೂ ಹಸ್ಬೆಂಡ್ ಅಂದ್ಕೊಂಡ್ರು ಮನೆ ನೇಮಿಂಗ್ ಬೋರ್ಡ್ ಕೂಡ ಇವತ್ತೇ ಬರ್ತಾಯಿದೆ ನೋಡಿ. ಇಷ್ಟು ದಿನ ನಾವು ಎಷ್ಟು ಟ್ರೈ ಮಾಡೋದಾಗಲಿಲ್ಲ, ಅದು ಇವತ್ತೇ ಬರಬೇಕಾ ಅಂತ ಅಂದ್ಕೊಂಡು ಮಾತಾಡ್ಕೊಂಡೇ ಹೋದ್ವಿ. ಆದರೆ ಅವತ್ತು ಯಾಕೋ ಬರಲಿಲ್ಲ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂತು, ಬುಧವಾರ. ನಾನು ಕೂಡ ಮನೆಯಲ್ಲೇ ಇದ್ದೆ, ಒಳ್ಳೆಯದಾಯಿತು ಅವತ್ತು ಬಂದಿದ್ದು. ಫೈನಲಿ 2 ಕಡೆ ಫಿಟ್ ಮಾಡಿದ್ರು. ಮತ್ತು ಮಧ್ಯದಲ್ಲಿ ಹಾಕಿರಲಿಲ್ಲ ಅವರು, ಮಧ್ಯದಲ್ಲಿ ಬೇಡ ಅಂತ ಅಂದರು. ನಾನು ಅದು ಗಾಳಿಗೆಲ್ಲ, ಅದು ಓಪನ್ ಇದೆ ಅಲ್ವಾ ಸೆಂಟ್ರಲ್ಲೆಲ್ಲ, ಗಾಳಿಗೆ ಆಮೇಲೆ ಏನಾದರೂ ಆದತ್ತು, ಮಧ್ಯೆ ಒಂದು ಹಾಕ್ಬಿಡಿ ಅಂತ ಅಂದೆ. ಆಮೇಲೆ ಮತ್ತೆ ಪಾಪ ಮತ್ತೆ ಫುಲ್ಲು ಬಿಚ್ಚಿ ಮತ್ತೆ ಎಲ್ಲ ಹಾಕಿದ್ರು. ಅದು ಮತ್ತೆ ತುಂಬ ಕಷ್ಟ ಆಯಿತು ಅವ್ರಿಗೆ. ಈ ಟೈಮಲ್ಲೇ ನಾನು ಸ್ವಲ್ಪ ಗೇಟೆಲ್ಲ ಓಪನ್ ಮಾಡಿ ಇಟ್ಕೊಂಡು ಸಪೋರ್ಟ್ ಮಾಡಿದೆ. ಆವಾಗ ಅವ್ರಿಗೆ ಸ್ವಲ್ಪ ಈಸಿ ಆಯಿತು ಕೆಲಸ ಮಾಡೋದಕ್ಕೆ ಅಂತಲೇ ಹೇಳ್ತೀನಿ. ಮತ್ತು ನಮ್ಮ ಮನೇಲಿ 2 CC ಕ್ಯಾಮ್ರಾ ಕೂಡ ಹಾಕಿದ್ದೀವಿ, ನೋಡ್ತಾ ಇರ್ಬೋದು ಆಚೆ ಆ ಕಡೆ ಈ ಕಡೆ. ಈ CC ಕ್ಯಾಮ್ರಾ ಹಾಕಿ ನೋಡಿ. ಇವಾಗ ಮಗ ಕೂಡ ಬಂದ ಟೈಮಲ್ಲೇ 12:15 ಏನೋ ಆಗಿತ್ತು ಟೈಮು. ಅಷ್ಟೊತ್ತಾಯಿತು, 1 ಅವರ್ ಆಗೇ ಹೋಗಿತ್ತು ಅಷ್ಟು ಫಿಟ್ ಮಾಡೋ ವರ್ಷನ್. ಮತ್ತೆ ಬಿಚ್ಚಿ ಮತ್ತೆ ಒಳಗೆ 1 ಅವರ್ ಎಕ್ಸ್ಟ್ರಾ ತಗೊತ್ತು. ಈ CC ಕ್ಯಾಮ್ರಾ ಹಾಕೋದ್ರಿಂದ ಕೂಡ ಒಂದು ವಿಷಯನೇ ಇದೆ. ಏನಪ್ಪ ವಿಷಯ ಅಂದರೆ, ನಮ್ದು ಇವಾಗ ಸಿಂಬಾ ಲಿಯೋ ಇದೆಯಲ್ಲ, ಅದಕ್ಕೂ ಮುಂಚೆ ಒಂದು ಲಿಯೋದು ಮಗು ಇತ್ತು, ಸಿಂಬಾ ಅಂತ ಇನ್ನೊಂದಿತ್ತು. ಅದು ಇಲ್ಲೇ ಮನೆ ಹತ್ರನೇ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಮನೆ ಹತ್ರ ಮಲಗಿದ್ದಾಗಲೇ ಆವಾಗ ಹಸ್ಬೆಂಡು ಸಡನ್ನಾಗಿ ಮನೆ ಹತ್ರ ಈ ಥರ ಇದ್ದಿದ್ದ ವಸ್ತುನೇ ಬಿಟ್ಟಿಲ್ಲ, ಇನ್ನು ಮನೆ ಇಲ್ಲಿರೋ ವಸ್ತುಗಳು ಬಿಡ್ತಾರ ಜನ ಅಂದ್ಬಿಟ್ಟು ಸಡನ್ನಾಗಿ ಇಮ್ಮಿಡಿಯೇಟಾಗಿ ಇಲ್ಲಿ ಹಾಕಿರೋರ್ನೆಲ್ಲ ಹೋಗಿ ಕೇಳಿದ್ರೆ ಯಾರೂ ಕೂಡ ಕ್ಯಾಮ್ರಾನೇ ತೋರಿಸ್ತಾ ಇರಲಿಲ್ಲ. ಆವಾಗ ಕೋಪ ಬಂದು ಸಡನ್ನಾಗಿ ಕ್ಯಾಮ್ರಾ ಹಾಕ್ಸಿದ್ದು. ಮನೇಲಿ ಕೂಡ ಹಾಕ್ಸೋ ಪ್ಲ್ಯಾನ್ ಇದೆ, ಒಳಗಡೆ ಒಂದು ಇರಬೇಕು. ಏಕೆಂದರೆ ಈಗ ಯಾರನ್ನೂ ನಂಬೋಕ್ಕಾಗೋದಿಲ್ಲ ಜನಗಳನ್ನ. ಅದು ಕೂಡ ಪ್ಲ್ಯಾನ್ ನಡೀತಾ ಇದೆ, ಸದ್ಯದಲ್ಲೇ ಆ ಒಂದು ಪ್ಲ್ಯಾನ್ ಕೂಡ ಆಗುತ್ತೆ. ಏಕೆಂದರೆ ಇವಾಗ ನಮ್ಮವರೇ ನಮಗೆ ಶತ್ರುಗಳಾಗಿ ಬೆಳೀತಾ ಇದ್ದಾರೆ. ಜನ ಅನ್ನೋದಕ್ಕಿಂತ ಜನ ಮಾಡೋದ್ರಿಂದನೇ ಕಾಲ ಕೂಡ ಬದಲಾಗಿದೆ, ಕಾಲನೇ ಬದಲಾಗಿಲ್ಲ. ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಷ್ಟೇ ಅಲ್ವಾ. ಅದಕ್ಕೋಸ್ಕರ ಮನೆ ಒಳಗಡೆ ಕೂಡ 2 ಹಾಕ್ಸೋಣ ಕ್ಯಾಮ್ರಾ ಅಂತ ಅಂದ್ಕೊಂಡಿದ್ದೀವಿ. ಆಚೆ ಅಂತೂ ಸೇಫ್ಟಿ ಇದೆ ಮನೆಗೆ. ಗಣೇಶ
ಐ ಲವ್ ಯು ಅಂತ. 1 ಐ ಲವ್ 3 ಯು ಐ ಲವ್ ಯು. ನಿಜ ಚೆನ್ನಾಗಿತ್ತಂತ. ಓಕೆ ಡನ್ ನೋಡಿ. ಇದು ನೈಟು ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ. ಮಗಳು ಬಿರಿಯಾನಿ ಮಾಡು ಅಂತ ಅಂದ್ಲು, ಅದರಿಂದ ಬಿರಿಯಾನಿ ಮಾಡೋಣ ಅಂತ ಇಲ್ಲಿ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಚಿಕನ್ ಕ್ಲೀನಾಗಿ ತೊಳೆದು ಒಂದು 1/4 kg ಆಗ್ತಾಯಿದ್ದೀನಿ. ಯಾಕೆಂದರೆ ನೈಟ್ 1 ಟೈಮ್ಗೆ ಚಿಕನ್ ತಿನ್ನೋರು ಯಾರೂ ಇಲ್ಲ ನಮ್ಮನೆ, ರೈಸ್ ಅಷ್ಟೇ ಖಾಲಿ ಆಗುತ್ತೆ. ಅದಕ್ಕೋಸ್ಕರ 1/4 kg ಚಿಕನ್ ತೊಗೊಂಬಂದು ಅದಕ್ಕೆ ಮೊಸರು, ಖಾರದ ಪುಡಿ, ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಸೂರಿ ಮೆಥಿ ಹಾಕಿ ನಾನು ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. 1 ಟೈಮ್ಗೆ ಆಗಿದ್ದರಿಂದ ಸ್ವಲ್ಪನೇ ತೊಗೊಂಬಂದು ಮಾಡ್ತಾಯಿದ್ದೀನಿ. ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡಿದೆ. ಇಲ್ಲಿ ಬಂದು ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಯಿ ತುರಿ, ಪುದೀನ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಸಿಂಪಲ್ಲಾಗಿ ಅನ್ನೋದನ್ನ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಕೂಡ ಕಾಯಕ್ಕಿಟ್ಟಿದ್ದೀನಿ, ನೀರು ಕೂಡ ಕುದೀತಾ ಇದೆ. ಇಲ್ಲಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ತುಪ್ಪ ಎರಡೂ ಹಾಕ್ಕೋಬೋದು. ನಾನು ತುಪ್ಪ ಏನೂ ಹಾಕ್ಕೋತಾ ಇಲ್ಲ, ಫ್ರಿಡ್ಜಲ್ಲಿ ಇಟ್ಬಿಟ್ಟಿದೆ. ಅದು ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಗಟ್ಟಿಯಾಗಿತ್ತು, ಅದರಿಂದ ಸರಿ ಎಣ್ಣೆನೇ ಹಾಕೋಣ ಅಂತ ಇದ್ದೀನಿ. ಇದು ಬಂದು ಇದನ್ನು ಕರೆದಿದ್ನಲ್ಲ ಬಜ್ಜಿ, ಅದೇ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಒಂದೇ ಟೈಮ್ ನಾನು ಅದು ಫ್ರೈ ಮಾಡಿರೋದು, ಅದಕ್ಕೋಸ್ಕರ. ಅದು ಎಣ್ಣೆ ಎಲ್ಲ ಇನ್ನು ಬಿಸಿ ಆದಮೇಲೆ ಅದಕ್ಕೆ ನಾನು ಸಾಸಿವೆ, ಪಲಾವ್ ಎಲೆ ಮತ್ತು ಸ್ವಲ್ಪ ಕಸೂರಿ ಮೆಥಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿದ ಮೇಲೆ ನೋಡಿ ಈ ಥರದ್ದು ಇವಾಗ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು, ಆವಾಗ ಚೆನ್ನಾಗಾಗುತ್ತೆ ಇದ್ದಿದ್ದನ್ನು. ಅದರಿಂದ ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ 1 ಟೈಮ್ಗೆ ಮಾಡ್ತಾಯಿದ್ದೀನಿ ನಾನು. ನಾಳೆ ಬೇರೆ ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ 1 ಟೈಮ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಅಂತಾರಲ್ಲ ಆ ಥರ ಫ್ರೈ ಮಾಡ್ಕೋಬೇಕು, ಆವಾಗಲೇ ತುಂಬ ಚೆನ್ನಾಗಾಗೋದು ಬಿರಿಯಾನಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ವ ಚಿಕನ್ನು, ಅದನ್ನು ಇದ್ರ ಜೊತೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆ ಹಾಕ್ಕೊಂಡು ಎಣ್ಣೆಲಿ ಚಿಕನ್ ಕೂಡ ನೀರೆಲ್ಲ ಬಿಟ್ಟು ಅದು ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನಿಲ್ಲಿ. ಅದು ಸ್ವಲ್ಪ ನೀರೆಲ್ಲ ಬಿಟ್ಟ ಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಚಿಕನ್ನು ಹಾಗೆ ಫ್ರೈ ಆಗಬೇಕಾದ್ರೆ ಉಪ್ಪು ಹಾಕಿದ್ರೆ ಚಿಕನ್ ಉಪ್ಪಿಡುತ್ತೆ, ಇಲ್ಲ ಅಂದರೆ ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನಾನಿಲ್ಲಿ ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಬಂದು ಗ್ರೀನ್ ಮಸಾಲ ಇಟ್ಟಿದ್ದೀನಿ. ಇವತ್ತು ಮಗಳಿಗೆ ತುಂಬ ಇಷ್ಟ. ರೆಡ್ ಕಲರ್ ಮಸಾಲ ಅಂದರೆ ಅಷ್ಟು ಇಷ್ಟಪಡಲ್ಲ. ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಗ್ರೀನ್ ಬಿರಿಯಾನಿ, ಆ ಥರ ಇರಬೇಕು ಅವಳಿಗೆ. ಆದರೆ ನಾನಲ್ಲಿ ಸ್ವಲ್ಪ ಗ್ರೀನ್ ಮಸಾಲನೇ ಇಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವಾಗ ರುಬ್ಬಿದಂಥ ಮಸಾಲ ಕೂಡ ಹಾಕ್ಕೊಂಡು ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಡೋವರೆಗೂ, ಮಸಾಲೆ ಎಣ್ಣೆ ಬಿಡೋವರೆಗೂ ಚಿಕನ್ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಕೂಡ ಹೋಗುತ್ತೆ ಮತ್ತು ಸ್ವಲ್ಪ ಚಿಕನ್ನು ಕೂಡ ಮಸಾಲೆ ಎಲ್ಲ ಹಿಡಿಯುತ್ತೆ ಆವಾಗ. ಅದಕ್ಕೆ ಇವಾಗ ಸ್ವಲ್ಪ ಬರೀ ಧನಿಯಾ ಪೌಡ್ರು ಹಾಕ್ಕೋತಾ ಇದ್ದೀನಿ ನಾನು. ಬಿರಿಯಾನಿ ಮಸಾಲ ಆ ಥರ ಎಲ್ಲ ಹಾಕ್ತಾಯಿಲ್ಲ, ಯಾಕೆಂದರೆ ನಾನು ಮಸಾಲೆ ಇಟ್ಟಿರೋದ್ರಿಂದ ಎಕ್ಸ್ಟ್ರಾ ಮಸಾಲ ಪೌಡ್ರ್ ಏನೂ ಹಾಕ್ಕೋತಾ ಇಲ್ಲ. ಇಲ್ಲಿ ಬರೀ ಧನಿಯಾ ಪೌಡ್ರ್ ಮಾತ್ರ ಸ್ವಲ್ಪ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನೋಡ್ತಾ ಇರ್ಬೋದು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಟಿದೆ. ಆವಾಗ ಏನು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ವ ಆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅಕ್ಕಿನೂ ಕೂಡ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಅಕ್ಕಿ ಇಟ್ಟಿದ್ದೀವೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ಏನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ
ವಿಸಲ್ ಕೂಗ್ಸಂದ್ರೆ ವಿಸಲ್ ಕೂಗಿಸ್ಬೋದು, ಇಲ್ಲಾಂದರೆ ಹಾಗೆ ಬೇಯಿಸಂಗಿದ್ರೆ ಹಾಗೆ ಬೇಯಿಸ್ಬೋದು. ನಾನಿಲ್ಲಿ ಹಾಗೆ ಮುಚ್ಚಿ ಬೇಯಿಸಿದ್ದೀನಿ, ಕುಕ್ಕರ್ಗೆಲ್ಲ ಹಾಕಿಲ್ಲ. ಹಸ್ಬೆಂಡ್ ಈ ನಡುವೆ ತುಂಬ ಡಯಟ್ ಫಾಲೋ ಮಾಡ್ತಾಯಿದ್ದಾರೆ. ಅವರು ಏನು ಅಕ್ಕಿ ನಾವು ಫಸ್ಟಿನೂ ಅಷ್ಟೇ ಕುಕ್ಕರ್ಗೆ ಹಾಕಲ್ಲ, ಅಕ್ಕಿನ ಬಸ್ತೆ ಅನ್ನ ಮಾಡೋದು. ಒಂದೊಂದು ಟೈಮಲ್ಲಿ ನಾನು ಪಲಾವು ಈ ಥರ ಮಾಡಿದಾಗ ಕುಕ್ಕರ್ಗೆ ಹಾಕ್ತೀನಿ. ಆ ಥರ ಹಾಕ್ಬೇಡ, ಮುಚ್ಚಿ ಬೇಯಿಸು, ಅವೇ ಹೋಗೋ ಥರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನಿವತ್ತು ಇಲ್ಲಿ ಮುಚ್ಚಿ ಮಾಡ್ತಾಯಿದ್ದೀನಿ, ಕುಕ್ಕರ್ಗೆಲ್ಲ ಹಾಕಿಲ್ಲ. ಇವಾಗ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗಿದೆ. ಇವಾಗ ನಾನು ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಾನೇನು ಅಳತೆ ಮಾಡೆಲ್ಲ ಹಾಕೋದಿಲ್ಲ, ಏಕೆಂದರೆ ನನಗೆ ಮಾಡಿ ರೂಢಿ ಆಗಿಬಿಟ್ಟಿದೆಯಲ್ಲ. ಒಂದು ಕಣ್ಣಳತೆ ಮೇಲೆ ನೀರು ಹಾಕ್ಕೋತೀನಿ. ನೀವು ಎಷ್ಟು ಅಕ್ಕಿ ತೊಗೊಂಡಿದ್ರೆ ಅಷ್ಟು ಡಬ್ಬಲ್ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಅಕ್ಕಿ ತೊಗೊಂಡಿದ್ರೆ ಅದ್ರ ಮೇಲೆ. ನೋಡಿ ಇವಾಗ ಬಿರಿಯಾನಿ ಕೂಡ ರೆಡಿ ಆಯಿತು. ಖುಷಿ ಆಗ್ಬಿಟ್ಟಿದೆ ಮಗಳಿಗೆ. ಅವಳು ಬಿರಿಯಾನಿ ಒಂದು ಕೇಳ್ತಾಳೆ ಮತ್ತು ಕಬಾಬ್ ಕೇಳ್ತಾಳೆ ಅಷ್ಟು ಬಿಟ್ಟರೆ ಇನ್ನೇನು ಕೇಳೋದಿಲ್ಲ ಬೇರೆ ಚಿಕನ್ನಲ್ಲಿ. ಆದರೆ ಮನೇಲೇ ಊಟ ಕೇಳ್ತಾಳೆ, ಮಗ ಸ್ವಲ್ಪ ಆಚೆ ಊಟ ಕೇಳ್ತಾನೆ. ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೋತಾ ಇದ್ದೀವಿ. ಅದ್ರ ಜೊತೆ ನಾನು ಸ್ವಲ್ಪ ರಾಯ್ತ ಕೂಡ ಮಾಡಿದ್ದೆ. ರಾಯ್ತ ಕಂಪಲ್ಸರಿ ಬೇಕೇ ಬೇಕು ಮಗಳಿಗಂತೂ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾಯಿದ್ದೀರೋ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಅಂಥವ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಮಗಳು ಬಂದು ನಾನೇ ಬಡಿಸ್ಕೊತೀನಿ, ನೀನು ಬಡಿಸ್ಬೇಡ ಅಂದ್ಲು. ಸರಿ ಆಯಿತು ನೀನೇ ಬಡಿಸ್ಕೊಮ್ಮ ಅಂತ ಅಂದೆ. ನೋಡಿ ಇವಾಗ ನಾನು 1/4 kg ಚಿಕನ್ ಹಾಕಿದ್ದೀನಲ್ಲ, ಅದರಲ್ಲಿ ಒಬ್ಬರು ಕೂಡ ಒಂದು ಪೀಸ್ ಮುಟ್ಟಿಲ್ಲ, ಎಲ್ಲ ಅಲ್ಲೇ ಇದೆ. ಇವತ್ತು ನಮ್ಮ ಸಿಂಬಾ ಮತ್ತು ಲಿಯೋಗೆ ಅದು ಅವ್ರಿಗೆ ಭರ್ಜರಿ ಊಟ. ನಾನು ಮಾತ್ರ 1 ಪೀಸ್ 2 ಪೀಸ್ ಅದು ತಿನ್ನಬಲ್ಲೆ ಅಷ್ಟೇ, ಎಲ್ಲನೂ ತಿನ್ನಲ್ಲ. ನಾನು ಅಷ್ಟು ಚಿಕನ್ ಇಷ್ಟಪಡಲ್ಲ, ಆದರೆ ಮೂಳೆ ಇರಬೇಕು ನನಗೆ. ಈ ಥರ ಮೆತ್ತೊಂದು ಆ ಥರ ಎಲ್ಲ ಇಷ್ಟ ಆಗಲ್ಲ. ಇವಾಗ ನಾನು ಕೂಡ ಬಡಿಸ್ಕೊತಾ ಇದ್ದೀನಿ, ಮಗಳು ಕೂಡ ತಿಂತಾಳೆ. ಮಗಳಿಗೆ ಅನ್ನ ಸ್ವಲ್ಪ ಆದರೆ ರಾಯ್ತ ಎಷ್ಟು ಬೇಕು ಆ ಥರ ಇಷ್ಟಪಡೋದವಳು. ಖುಷಿಯಾಗಿ ಊಟ ಮಾಡ್ತಾಯಿದ್ದೆ. ನಾವು ಕೂಡ ಖುಷಿಯಾಗಿ ಕೂತ್ಕೊಂಡು ಎಲ್ಲರೂ ಕೂಡ ಜೊತೆಯಲ್ಲಿ ಊಟ ಮಾಡಿದ್ವಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಆಲ್ರೆಡಿ ಹೇಳಿದ್ದೀನಲ್ಲ, ಹಾಗೆ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್. ಶುಭರಾತ್ರಿ ಸ್ನೇಹಿತರೆ. ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ಹೋಟೆಲ್ ಬಿರಿಯಾನಿ ಥರ. ಬಾಯ್, ಟೇಕ್ ಕೇರ್.